ಎಲ್ಲರಿಗೆ ನಮಸ್ಕಾರ. ನಾನು ರುಕ್ಮಿಣಿ ಬೆಂಗಳೂರಿನಿಂದ. ಇದು ಲೈನಿಂಗ್ ಬಗ್ಗೆ ಫಾಲ್ ಬಗ್ಗೆ ಮಾತಾಡೋಣ ಇವತ್ತು ನಾವು. ಲೈನಿಂಗ್ ಯಾವ ತರ ಅಂದ್ರೆ ಹೋಲ್ಸೇಲ್ ಅಲ್ಲಿ ತಗೊಂಡ್ರೆ ಎಲ್ಲಿ ಹೋಲ್ಸೇಲ್ ಸಿಗುತ್ತೆ ಮತ್ತೆ ಯಾವ ತರ ಅಂದ್ರೆ 3 ವಿಧಾನಗಳು ಇದಾವೆ. ಇದಕ್ಕೆ 3 ವಿಧಾನ ನಾನು ಇವತ್ತು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾವ ತರ ತಗೊಂಡ್ರೆ ನಮ್ಗೆ ಪ್ರಾಫಿಟ್ ಆಗುತ್ತೆ, ನಮ್ಗೆ ಟೈಮ್ ಸೇವ್ ಆಗುತ್ತೆ, ಮತ್ತೆ ಲೈನಿಂಗ್ ನಲ್ಲಿ ಅಮೌಂಟ್ ಉಳಿತ ಅನ್ನೋದು 3 ಹೇಳ್ತೀನಿ ನಾನು. ಲಾಸ್ಟ್ ವರ್ಗು ನೋಡ್ರಿ, ವಿಡಿಯೋ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ. ಮತ್ತೆ ವಿಡಿಯೋ ಒಂದು ಲೈಕ್ ಮಾಡಿ. ಅದೇ ತರ ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ನಾವು 3 ವಿಧಾನ ಅಂತ ಹೇಳಿದ್ನಲ್ಲ, ಈ 3 ವಿಧಾನ ಅಂತ ಹೇಳಿದ್ನಲ್ಲ, 3 ವಿಧಾನ ಯಾವ್ದಂತಂದ್ರೆ, ನೀವೊಂದು ನಿಮ್ಮ ದೂರ ಹೋಗಲ್ಲ, ನಮ್ಗೆ ಆಗಲ್ಲ, ನಾವ್ ಇಲ್ಲೇ ಅಕ್ಕಪಕ್ಕದಲ್ಲಿ ತಗೊಂತೀವಿ ಅನ್ನೋದು ಫಸ್ಟ್ ವಿಧಾನ. ಏನಂತಂದ್ರೆ, ಪಕ್ಕದಲ್ಲಿ ಅಂಗಡಿಗಳು ಇರ್ತಾವಲ್ಲ, ನಿಮ್ಮ ಏರಿಯಾದಲ್ಲಿ ನಿಮ್ ನಿಯರೆಸ್ಟ್ಗೆ ಲೈನಿಂಗ್ ಅಂಗಡಿಗಳು ಇರ್ತಾವಲ್ಲ, ಅವ್ರ ಹತ್ರ ನೀವು ಒಂಥರ ಮಾತಾಡ್ಕೋಬೇಕು. ಯಾಕಂದ್ರೆ ಎಲ್ಲರಿಗೂ ಒಂಥರ ಕೊಡ್ತಾರೆ. ಇಲ್ಲಿ ಬೆಂಗಳೂರಲ್ಲಿ ಒಂದು ಲೈನಿಂಗ್ 1 ಮೀಟರ್ 30 ರೂಪಾಯಿ, ಸರಿನಾ? ಅಲ್ಲಿ ನಿಮ್ಮ ಏರಿಯಾದಲ್ಲಿ ಎಷ್ಟು ಅನ್ನೋದು ನನ್ಗೆ ಗೊತ್ತಿಲ್ಲ. ಇದು ಮಿಕ್ಸ್ಡ್ ಲೈನಿಂಗ್ ಬರುತ್ತೆ, ಕಾಟನ್ ಮಿಕ್ಸ್. ಅಂದ್ರೆ ನಾನ್ ಶಿಂಕ್ ಮಾತು, ಶಿಂಕ್ ಮಾಡೋದು ಅವಶ್ಯಕತೆ ಇಲ್ಲ. ಕೆಲವೊಂದು ಸ್ಪೇಸ್ ಅಲ್ಲಿ ಏನಾರಂದ್ರೆ ಶಿಂಕ್ ಮಾಡಿಬಿಟ್ಟು ಐರನ್ ಮಾಡಿ ಮತ್ತೆ ಮಾಡ್ಬೇಕಾಗುತ್ತೆ. ಬಟ್ ಇಲ್ಲಿ ಆ ತರ ಇಲ್ಲ, ನಾನ್ ಶಿಂಕ್ ಬರುತ್ತೆ. ನಾನ್ ಶಿಂಕ್ ನಲ್ಲಿ ನಾವು ಡೈರೆಕ್ಟ್ ಐರನ್ ಮಾಡೋದು, ಸ್ಟಿಚಿಂಗ್ ಕಟಿಂಗ್ ಮಾಡೋದು ಅಷ್ಟೇ ಇರುತ್ತೆ. ಕಾಟನ್ ಲೈನಿಂಗ್ ಅಂತೂ ಇಲ್ಲಿ ಬೆಂಗಳೂರಲ್ಲಿ ಮಾತ್ರ ಇಲ್ಲ. ನಿಮ್ ಕಡೆ ಯಾವ್ದಿದೆ ನನ್ಗೆ ಗೊತ್ತಿಲ್ಲ. ಬಟ್ ನಾನು ಬೆಂಗಳೂರು ವಿಷಯ ಬಗ್ಗೆ ಮಾತಾಡ್ತಾ ಇರೋದು. ಅಂದ್ರೆ ನಿಮ್ ಕಡೆ ಕೂಡ ನೀವು ಆಲೋಚನೆ ಮಾಡ್ಕೋಬಹುದು ಯಾವ ತರ ತಗೋಬೇಕನ್ನೋದು. ಆ ತರ ಮಾತಾಡ್ಕೊಂಡ್ಬಿಟ್ಟು ನೀವು ಹೋಲ್ಸೇಲ್ ಅಂದ್ರೆ ನಿಮ್ ಪಕ್ಕದ ಅಕ್ಕಪಕ್ಕದ ಅಂಗಡಿಯಲ್ಲಿ ಡೈಲಿ ಒಂದೇ ಶಾಪ್ ಫಿಕ್ಸ್ ಮಾಡಿ. ಎಲ್ಲ ಶಾಪ್ಗಳಿಗೆ ಹೋಗ್ಬೇಡಿ, ಒಂದೇ ಶಾಪ್ ಅಲ್ಲಿ ಫಿಕ್ಸ್ ಮಾಡ್ಕೊಂಡು ಅವ್ರಿಗೆ ಹೇಳ್ರಿ ನೀವು ಯಾವ ತರ ತಗೊಂತೀರಲ್ವಾ. 30 ರೂಪಾಯಿ ಮೀಟರ್ ಅಂತಾರಲ್ಲ, 30 ರೂಪಾಯಿ ಮೀಟರ್ ಅಂದಾಗ ನೀವು 28 ರೂಪಾಯಿ ಮೀಟರ್ ಅಂತ ಮಾತಾಡ್ಕೊಳ್ಳಿ. ನೀವು ಮಾತಾಡ್ಕೊಂಡು 28 ರೂಪಾಯಿಗೆ ಅಂತ ಕೊಡ್ತಾರೆ. ನಾವು ಅದೇ ತರ ಮಾಡೋದು. ನಮ್ ಲೈನಿಂಗ್ ಇಲ್ಲಾರ್ದಾಗ ಒಂದೇ ಅಂಗಡಿ ಫಿಕ್ಸ್ ಮಾಡ್ಕೊಳ್ಳೋದು, ಅದೇ ಒಂದೇ ಅಂಗಡಿಯಲ್ಲಿ ಹೋಗೋದು. 28 ರೂಪಾಯಿ ಮೀಟರ್ ಅಂದ್ರೆ ಪರವಾಗಿಲ್ಲ, 2 ರೂಪಾಯಿ ಮಿಕ್ಕಿತ್ತು ಅಂದ್ರೆ 1 ಮೀಟರ್ ಅಲ್ಲಿ ನಮ್ಗೆ ಪ್ರಾಫಿಟ್ ಅಲ್ವಾ, ಟೈಮ್. ಆ ತರ ಮಾತಾಡ್ಕೊಂಡು ಒಂದೇ ಸರ್ತಿ 10-20 ಮೀಟರ್ ಎಲ್ಲ ಕಲರ್, ಒಂದು ವಾರಕ್ಕೆ ಏನೇನ್ ಬೇಕು ಕಟಿಂಗ್ಗೆ, ಒಂದು ವಾರದ್ದು ಒಂದೇ ಸರ್ತಿ ಎಲ್ಲ ಕಲರ್ಸ್ ಚಾಯ್ಸ್ ಮಾಡ್ಕೊಂಡು, ಒಂದು ಫಾಲ್ ಒಂದು ರಟ್ಟ ಇರುತ್ತಲ್ಲ, ಅದಕ್ಕೆ ಒಂದು ಪಿನ್ ನೋಡ್ಕೊಂಡು ಅವು ತಗೊಂಡ್ಬಿಟ್ಟು ಅಂಗಡಿಯಲ್ಲಿ, ನೀವು ಪಕ್ಕದಲ್ಲಿ ನಿಯರೆಸ್ಟ್ ಅಂಗಡಿಯಲ್ಲಿ ಹೋಗಿ ಒಂದೇ ಸರ್ತಿ ತಗೊಂಡ್ರೆ ನಿಮ್ಗೆ ಸ್ವಲ್ಪ ಅಲ್ಲಿ ಬಜೆಟ್. ಒಂದು 10 ಮೀಟರ್ ತಗೊಂಡ್ರೆ 20 ರೂಪಾಯಿ ಮಿಕ್ಕುತ್ತಲ್ಲ, ಒಂದು 20 ಮೀಟರ್ ತಗೊಂಡ್ರೆ 40 ರೂಪಾಯಿ ಮಿಕ್ತು. ಈ ತರ ಅವ್ರ ಹತ್ರ ಮಾತಾಡ್ಕೋಬೇಕು. ನೀವು ಮಾತಾಡ್ಕೊಂಡು ಈ ತರ ಒಂದು ಬಿಸ್ನೆಸ್ ಮಾಡ್ಬೋದು. ನೀವು ಟೈಲರಿಂಗ್ ನಲ್ಲಿ ನಿಮ್ಗೆ ಅನುಕೂಲ ಬಿಸ್ನೆಸ್ ತರ ಮಾಡ್ಕೋಬಹುದು. ಸೆಕೆಂಡ್ ಒನ್ ಬಂದ್ಬಿಟ್ಟು, ನೀವು ಯಾವ ಏರಿಯಾದಲ್ಲಿ ಇರ್ತೀವಲ್ಲ ಆ ಏರಿಯಾಗೆ ಪಕ್ಕದಲ್ಲಿ ಮಾರ್ಕೆಟ್, ಸಿಟಿ ಮಾರ್ಕೆಟ್ ಇರ್ತಾವಲ್ಲ, ನಿಮ್ಗೆ ಯಾವ್ದು ನಿಯರೆಸ್ಟ್ ಆಗುತ್ತೆ, ನೀವು ಇರೋ ಪ್ಲೇಸ್ಗೆ ಯಾವ್ದು ನಿಯರೆಸ್ಟ್ ಆಗುತ್ತೋ. ಅಂದ್ರೆ ಸಪೋಸ್ ಈಗ ನಾನು ಬೆಂಗಳೂರಲ್ಲಿ ಇದ್ದೀನಿ, ನಾನು ಚಿಕ್ಕಪೇಟೆಯಲ್ಲಿ ನಾನು ಹೋಲ್ಸೇಲ್ ಮಾರ್ಕೆಟ್ ಸಿಗುತ್ತೆ. ನೀವು ಎಲ್ಲಿ ಇರ್ತೀರಾ, ಹುಬ್ಬಳ್ಳಿಯಲ್ಲಿ ಇರ್ತೀರಾ, ಧಾರವಾಡ ಇರ್ತೀರಾ, ಮತ್ತೆ ಬಿಜಾಪುರಲ್ಲಿ ಇರ್ತೀರಾ, ಬಾಗಲಕೋಟೆಗೆ ಇರ್ತೀರಾ, ನಿಮ್ ನಿಯರೆಸ್ಟ್ ಮಾರ್ಕೆಟ್ಸ್ ನಿಮ್ಗೆ ಯಾವ ಮಾರ್ಕೆಟ್ ಹತ್ರ ಆಗುತ್ತೋ ಆ ಮಾರ್ಕೆಟ್ ಅಲ್ಲಿ ಹೋಲ್ಸೇಲ್ಗೆ ಅಲ್ಲಿಗೆ ಹೋದ್ರೆ ನಿಮ್ಗೆ ಇನ್ನ ಕಡಿಮೆ ರೇಟ್ ಸಿಗುತ್ತೆ. ಇಲ್ಲಿಗಿಂತ ಅಲ್ಲಿ ಇನ್ನ ಕಡಿಮೆ ರೇಟ್ ಸಿಗುತ್ತೆ. ಸೊ ಅಲ್ಲಿ ಮಾತಾಡ್ಕೊಂಡು ನೀವು ಅಲ್ಲಿ ಕೂಡ ಲೈನಿಂಗ್ ನ ಒಟ್ಟಿಗೆ, ಅಂದ್ರೆ ನಿಮ್ಗೆ ಯಾವ ಕಲರ್ ಇಲ್ಲ ಆ ಕಲರ್, ಅಂದ್ರೆ ಎಲ್ಲ ಒಟ್ಟಿಗೆ ತರಕ್ ಆಗಲ್ಲ, ಬಜೆಟ್ ಪ್ರಾಬ್ಲಮ್ ಆಗುತ್ತೆ ಅನ್ನೋರು ಏನ್ ಮಾಡ್ಬೇಕಂದ್ರೆ, ಮೇನ್ ಕಲರ್ಸ್ ಯಾವುದು, ರಾಣಿ ಪಿಂಕು, ರಾಯಲ್ ಬ್ಲೂ, ಮತ್ತೆ ಆಫ್ ವೈಟು, ಫುಲ್ ವೈಟು, ಬ್ಲಾಕ್, ಡಾರ್ಕ್ ಶೇಡ್ಸ್, ಎಷ್ಟು ಬೇಕೋ ಅಷ್ಟು ಕಲರ್ಸ್. ಎಷ್ಟು ಬಜೆಟ್ ಹಾಕ್ತೀರಿ ನೀವು ಅನ್ನೋ ಡಿಪೆಂಡ್ ಇರುತ್ತೆ. ಅಷ್ಟು ಮಟ್ಟಕ್ಕೆ ನೀವು ತಗೋಬಹುದು ಲೈನಿಂಗ್ ಫಾಲ್ಸ್. ನೀವು ಹೋಲ್ಸೇಲ್ ಅಲ್ಲಿ ತಗೊಂಡ್ರೆ ಅಲ್ಲಿ ನಿಮ್ಗೆ ಏನಾಗುತ್ತೆ ಅಂದ್ರೆ, ಲೈನಿಂಗ್ ಇದರ್ಲಿಂತ ನಮ್ಗೆ ಏನ್ ಪ್ರಾಫಿಟ್ ಆಗುತ್ತಂದ್ರೆ, ಒಂದೇ ಸರ್ತಿ ಲೈನಿಂಗ್ ತಂದಿಟ್ಕೊಂಡ್ರೆ ನಮ್ಗೆ ಟೈಮ್ ಸೇವ್ ಆಗುತ್ತೆ. ಫಸ್ಟ್ ಒನ್ ಟೈಮ್ ಸೇವ್ ಆಗುತ್ತೆ, ಸೆಕೆಂಡ್ ಒನ್ ಅಮೌಂಟ್ ಸೇವ್ ಆಗುತ್ತೆ. ಯಾಕಂದ್ರೆ ಸಡನ್ಲಿ ನಮ್ಮ ಹತ್ರ ಲೈನಿಂಗ್ ಇದ್ರೆ ಲೈನಿಂಗ್ ತಗೊಂತೀವಿ, ನಮ್ ಲೈನಿಂಗ್ ನಾವು ಕಟ್ ಮಾಡ್ತೀವಿ, ಅಲ್ಲಿ ಟೈಮ್ ಸೇವ್ ಆಗುತ್ತೆ. ಇಲ್ಲಾಂದ್ರೆ ಅಂಗಡಿಗಳಿಗೆ ಹೋಗು, ತಿರ್ಗಾಡು, ಕಲರ್ ಸಿಗ್ಲಿಲ್ಲ, ಮತ್ತಿನ್ನೊಂದು ಅಂಗಡಿಗೆ ಹೋಗು, ಈ ತರ ಪ್ರಾಬ್ಲಮ್ಸ್ ಆಗ್ತವೆ. ಸೊ ಲೈನಿಂಗು, ಫಾಲ್ಸ್, ಥ್ರೆಡ್ಸ್ ಅನ್ನೋದು ಪ್ರತಿಯೊಂದು ಟೈಲರ್ ಹತ್ರ ಇರ್ಲೇಬೇಕು, ಕಂಪಲ್ಸರಿ. ಅವಿದ್ರೆ ನಮ್ಗೆ ಏನಾಗುತ್ತಂದ್ರೆ, ನಾವು ಆರಾಮಾಗಿ ನಮ್ದು ಟೈಮ್ ಸೇವ್ ಮಾಡ್ಕೊಂಡು, ನಮ್ದು ಅಮೌಂಟ್ ಸೇವ್ ಮಾಡ್ಕೊಂಡು, ಇನ್ನೊಂದು ಡೈಲಿ ಏನಾಗುತ್ತಂದ್ರೆ, ಡೈಲಿ ಬ್ಲೌಸ್ ಹೊಲ್ತೀವ, ಅಮೌಂಟ್ ಬರುತ್ತಾ, ಈ ಅಮೌಂಟ್ ಬಂದ ತಕ್ಷಣ ಲೈನಿಂಗ್ ತಗೊಂಬಂತ ಅಷ್ಟು ಅಮೌಂಟ್ ಹೋಗುತ್ತಾ, ಅಲ್ಲಿ ಏನಾಗುತ್ತಂದ್ರೆ ಬಂದಿದ್ದ ಅಮೌಂಟ್ ನಮ್ಗೆ ಕಾಣಿಸ್ಲಾರ್ದಂಗ ಆಗುತ್ತೆ. ನಮ್ಮ ಹತ್ರ ಅಮೌಂಟ್ ಇಲ್ಲ ಅನ್ನೋ ಫೀಲಿಂಗ್ ಬಂದ್ಬಿಡುತ್ತೆ. ಒಂದೇ ಸರಿ ಲೈನಿಂಗ್ ತಂದ್ಕೊಂಡ್ರೆ ಏನಾಗುತ್ತಂದ್ರೆ, ಡೈಲಿ ಎಷ್ಟು ಅಮೌಂಟ್ ಬರುತ್ತೋ ಅಷ್ಟು ನಮ್ಮ ಹತ್ರ ಇರುತ್ತೆ. ಒಂದೇ ಸರ್ತಿ ಲೈನಿಂಗ್ ತರ್ತೀವಲ್ಲ, ಒಂದ್ ಸರ್ತಿ ಅಮೌಂಟ್ ಖರ್ಚು ಮಾಡಿರ್ತೀವಿ, ಬಟ್ ಡೈಲಿ ಅಂತೂ ಖರ್ಚು ಮಾಡಕ್ ಆಗಲ್ಲ. ಸೊ ಆ ತರ ಅಮೌಂಟ್ ಸೇವ್ ಆಗಿರುತ್ತೆ ನಮ್ಮ ಹತ್ರ. ಈ ತರ ಒಂದ್ ನೋಡ್ಕೊಂಡು ಹೋಗ್ಬೇಕು. ಇನ್ನು ಥರ್ಡ್ ಒನ್ ದೊಡ್ಡ ಬಿಸ್ನೆಸ್ ಇದು ಮಾರ್ಕೆಟ್ ಅಲ್ಲಿ ನಿಮ್ ಏರಿಯಾದಲ್ಲಿ ಆಯ್ತು, ಸೆಕೆಂಡ್ ಒನ್ ನಿಮ್ ಪಕ್ಕದ ಮಾರ್ಕೆಟ್ ಆಯ್ತು, ಥರ್ಡ್ ಒನ್ ಇದೆ ದೊಡ್ಡ ಮಾರ್ಕೆಟ್. ಅದು ಯಾವ್ದು ಗೊತ್ತಾ, ರಾಜಸ್ಥಾನ್ ಅಲ್ಲಿ ಒಂದು ಪಾಲಿ ಅಂತ ಒಂದು ಊರಿದೆ. ಅಲ್ಲಿ ಫುಲ್ ಲೈನಿಂಗ್, ಆ ಊರ್ ಟೋಟಲ್ ಲೈನಿಂಗ್. ನಾ ಅಲ್ಲಿಗೆ ಹೋಗಿದ್ದೆ, ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ನಿಮ್ಗೆ. ಯಾವ್ದು ಬಿಟ್ಟು ಹೋಗ್ಲಾರ್ದ ಯಾವ್ದು ಹಿಂಗ ಇನ್ಫಾರ್ಮೇಶನ್ ಕೊಡಕ್ ಆಗಲ್ಲ. ಸೊ ನಾನು ಲಾಸ್ಟ್ ಇಯರ್ 2 years ಬ್ಯಾಕ್ ನಾನು ಹೋಗಿದ್ದೆ ಪಾಲಿನಲ್ಲಿ. ಫಸ್ಟ್ ಅಹಮದಾಬಾದ್ಗೆ ಹೋಗಿ ಅಲ್ಲಿಂದ ನಾವು ಪಾಲಿಗೆ ಮತ್ತೆ ಬಸ್ ತಗೊಂಡು ಅಲ್ಲಿಂದ ಬಸ್ಸಲ್ಲಿ ಹೋಗಿದ್ವಿ.
ಸೊ ಪಾಲಿ ಅನ್ನೋ ಊರಲ್ಲಿ ಫುಲ್ ಟೋಟಲ್ ಲೈನಿಂಗ್ಗೆ, ಅಲ್ಲಿ ಆ ಊರ್ ಟೋಟಲ್ ಲೈನಿಂಗ್ಗೆ, ಅಲ್ಲಿರೋದೇ ಲೈನಿಂಗ್. ಮತ್ತೆ ಅಂದ್ರೆ ಮನೇಲೆ ಮಾಡ್ತಾರೆ ಅವ್ರು, ಹೋಲ್ಸೇಲ್ ಅಂದ್ರೆ ಅವರೇ ಮ್ಯಾನುಫ್ಯಾಕ್ಚರ್ಸ್ ಅಲ್ಲಿ. ಆ ತರ ಅಲ್ಲಿ ಲೈನಿಂಗ್ ಇದಾಗುತ್ತೆ. ಅಂದ್ರೆ ಇಲ್ಲಿಗಿಂತ ಅಲ್ಲಿ ಇನ್ನ ಕಡಿಮೆ ರೇಟ್ ಸಿಗುತ್ತೆ. ಬಟ್ ಅದು ನಿಮ್ ಬಜೆಟ್ ಮೇಲೆ ಡಿಪೆಂಡ್. ಅಲ್ಲಿಗೆ ಹೋದ್ರೆ ಮಾತ್ರ ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು 2 ಲಕ್ಷ ಅಥವಾ 3 ಲಕ್ಷ ಅಂದ್ರೆ ನಿಮ್ಗ ಬೇಕು ಅಂದ್ರೆ. ಇಲ್ಲ ನಾನು ಹೋಲ್ಸೇಲ್ ಬಿಸ್ನೆಸ್ ಮಾಡ್ತೀನಿ ಅಂದ್ರೆ ನೀವು ಎಷ್ಟು ಲಕ್ಷ ಹಾಕಿದ್ರು ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ಅಲ್ಲೇನ್ ಲಾಸ್ ಇಲ್ಲ ನಿಮ್ಗೆ. ಯಾಕಂದ್ರೆ ರೆಗ್ಯುಲರ್ ತರಕಾರಿ ಇದ್ದಂಗೆ, ನಾವ್ ಯಾವ ತರ ತರಕಾರಿ ಊಟ ಮಾಡ್ತೀವಿ ಆ ತರ ಲೈನ್ ಟೈಲರ್ಸ್ಗೆಲ್ಲಾನು ಬೇಕೇ ಬೇಕಲ್ವಾ. ನಿಮ್ಗೆ ಎಷ್ಟು ಕೆಪಾಸಿಟಿ ಬಜೆಟ್ ಅಂತ ಅಷ್ಟು ಕೆಪಾಸಿಟಿ ತಗೊಂಡು ನೀವು ತಂದು ಹಾಕೊಂಡ್ರೆ ನೀವು ಸುತ್ತಮುತ್ತ ಟೈಲರ್ಸ್ಗೂ ಹೇಳ್ಬೋದು, ನಾನು ಕೊಡೋ ಅಂಗಡಿಗಳಿಗಿಂತ ಒಂದ್ 2 ರೂಪಾಯಿ ಕಡಿಮೆ ಕೊಡ್ತೀನಿ ನಂತರ ತಗೊಂಡ್ರೆ ನಿಮ್ಗೆ ಮೇನ್ ಇಲ್ಲಂದ್ರೆ ಮಿನಿಮಮ್ ಒಂದು ಮೀಟರ್ ಮೇಲೆ 10 ರೂಪಾಯಿ ಕನ್ಫರ್ಮ್ ಮಿಕ್ಕುತ್ತೆ ನಿಮ್ಗೆ. 8 10 ರೂಪಾಯಿ ಕನ್ಫರ್ಮ್ ಮಿಕ್ಕುತ್ತೆ 1 ಮೀಟರ್ ಮೇಲೆ. ಅಲ್ಲಿ ತಂದ್ಕೊಂಡ್ರೆ ಪಾಲಿನಲ್ಲಿ ಏನೇನ್ ಗೊತ್ತಾ, ಲೈನಿಂಗ್ ಸಿಗುತ್ತೆ. ಬಲೋತ್ರಾಗ ಹೋದ್ರೆ ಫಾಲ್ಸ್ ಸಿಗುತ್ತೆ. ಪಾಲಿನಲ್ಲಿ ಫಾಲ್ಸ್ ಸಿಗ್ತವೆ. ಬಲೋತ್ರ ಅಂತ ಒಂದು ಊರಿದೆ, ಅಲ್ಲಿ ಪಾಂಪ್ಲಿನ್ ಕ್ಲಾತ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಸೊ ಅಲ್ಲಿ ನೀವು ಪರ್ಚೇಸಿಂಗ್ ಮಾಡ್ಬೋದು. ಇದು ದೊಡ್ಡ ಬಿಸ್ನೆಸ್. ನೀವು ಎಷ್ಟು ಕೆಪಾಸಿಟಿ ಇದೆಯೋ ನೀವು ನೋಡ್ಕೊಂಡು, ಬೇಕು ಅಂದ್ರೆ ನಿಮ್ಗೆ ಅಡ್ರೆಸ್ನು ನಾನು ಮೆನ್ಷನ್ ಮಾಡಿರ್ತೀನಿ. ಬೇಕಾದ್ರೆ ನೀವು ಅಲ್ಲಿ ಹೋಗಿ ತಗೋಬಹುದು. ಲೈನಿಂಗು, ಫಾಲ್ಸ್ ಆ ತರ ಎಲ್ಲಾನು ರಾಜಸ್ಥಾನದಲ್ಲಿ ಮಾತ್ರ. ರಾಜಸ್ಥಾನದಿಂದ ಪಾಲಿ ಅನ್ನೋ ಒಂದು ಊರಲ್ಲಿ ಸಿಗುತ್ತೆ. ಅಲ್ಲಿ ಮಾತ್ರ ನೀವು ಫುಲ್ ಟೋಟಲ್ ಲೈನಿಂಗ್ ಪರ್ಚೇಸ್ ಮಾಡ್ಬೋದು. ಈ 3 ವಿಧಾನದಲ್ಲಿ ನಿಮ್ಗೆ ಯಾವ ವಿಧಾನ ಅನುಕೂಲ ಆಗುತ್ತೋ ಅದು ನೋಡ್ಕೊಳ್ಳಿ. ನೀವು ಒಂದ್ ತಗೊಂತೀರಾ, ಒಂದೇ ಅಂಗಡಿ ಫಿಕ್ಸ್ ಮಾಡ್ಕೊಂಡು ಊರಲ್ಲಿ ತಗೊಳ್ಳಿ, ಇಲ್ಲ ಸೆಕೆಂಡ್ ಒನ್ ಮಾರ್ಕೆಟ್ ಅಲ್ಲಿ ತಗೊಳ್ಳಿ, ಥರ್ಡ್ ಒನ್ ರಾಜಸ್ಥಾನ್ಗೆ ಹೋಗಿ. ಈ 3 ಮಾರ್ಕೆಟ್ ಅಲ್ಲಿ ನೀವು ಯಾವ್ದಾರ ತಗೊಳ್ಳಿ. ಆದ್ರೆ ಯಾವಾಗ್ಲೂ ಕೂಡ ಟೈಲರ್ ಹತ್ರ ಲೈನಿಂಗು, ಫಾಲ್ಸ್, ಥ್ರೆಡ್ಸ್ ಅನ್ನೋದು ನಿಮ್ ಹತ್ರ 100% ಸ್ಟಾಕ್ ಇಟ್ಕೋಬೇಕು. ಅಟ್ಲೀಸ್ಟ್ ಜಾಸ್ತಿ ಬೇಡ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕನ್ಫರ್ಮ್ ಇಟ್ಕೊಳ್ಳೇಬೇಕಾಗುತ್ತೆ. ಆಮೇಲೆ ನಿಮ್ಗ ಕಡಿಮೆ ಆಗಿದ್ರೆ ಕಲರ್ಸ್ ಸಿಗ್ಲಿಲ್ಲ ಬೈ ಚಾನ್ಸ್ ಅಂದ್ರೆ ನೀವು ಹೋಗಿ ಮತ್ತೆ ನಿಮ್ ತಗೋಬಹುದು, ಪಕ್ಕದ ಅಂಗಡಿಯಲ್ಲಿ ಅಲ್ಲಿ ತಗೋಬಹುದು. ಆದ್ರೆ ಇನ್ನೊಂದು ವಿಷಯ ಏನಂದ್ರೆ ಗೊತ್ತಾ, ಎಷ್ಟು ಲೈನಿಂಗ್ ಇದ್ರು ಕೂಡ, ಎಷ್ಟು ಫಾಲ್ಸ್ ಇದ್ರು ಕೂಡ ಕಲರ್ ಕಾಂಬಿನೇಷನ್ ಅಲ್ಲಿ ಒಂದೊಂದು ಸಿಗಲ್ಲ. ಒಂದೊಂದ್ ಸರ್ತಿ ನಾವು ಹೋಗ್ಲೇಬೇಕು, ಹೊರಗಡೆ ಹೋಗ್ಲೇಬೇಕು, ಅದು ಬೇರೆ ವಿಷಯ. ಅದು ಎಲ್ಲದಕ್ಕೂ ಹೋಗೋದು ಒಂದೊಂದಕ್ಕೂ ಹೋಗೋದು ಅದು ಬೇರೆ ವಿಷಯ. ಯಾವಾಗೋ ಒಂದ್ಸರ್ತಿ ಹೋಗೋದು ಅದು ಬೇರೆ ವಿಷಯ. ಇದು ನನ್ಗೊಂದು ಕಾಮೆಂಟ್ ಬಂದಿತ್ತು, ಅದು ಕಾಮೆಂಟ್ಗೆ ಆನ್ಸರ್ ಮಾಡಿದ್ದೆ ನಾನು. ಇಷ್ಟು ಮಟ್ಟಿಗೆ ನನಗೆ ಇದ್ರ ಮಾಹಿತಿ ಗೊತ್ತು, ಫಾಲ್ದು ಜಿಗ್ಜಾಗು. ಇಲ್ಲ ಅಂದ್ರೆ ಇನ್ನೊಂದು ವಿಧಾನ ಕೂಡ ಇದೆ. ಅದೇನ್ ಗೊತ್ತಾ, ನೀವು ಲೈನಿಂಗ್ ತಗೊಂಡ್ಬಿಟ್ಟು ನೀವೇ ಮ್ಯಾನುಫ್ಯಾಕ್ಚರ್ ಮಾಡ್ಕೊಳ್ಳೋದು ಫಾಲ್ದು. ನಿಮ್ಗೆ ಎಷ್ಟು ಸೈಜ್ ಬೇಕು ಅಷ್ಟು ಸೈಜ್, 225 ಒಂದು ಫಾಲ್ ಸೈಜ್ ಅಂದ್ರೆ 2 ಮೀಟರ್ದು 25 ಸೆಂಟಿಮೀಟರ್ ಒಂದು ಫಾಲ್ ಸೈಜ್ ಇರುತ್ತೆ. ಅದ್ರಲ್ಲಿ 2 ತರ ಬರ್ತಾರೆ. ಒಂದು 2 ಮೀಟರ್ ಕೊಡ್ತಾರೆ, ಒಂದು 225 ಕೊಡ್ತಾರೆ. ಇಲ್ಲಿ ಮಾರ್ಕೆಟ್ ಅಲ್ಲಿ ಎಲ್ಲ ಸಿಗೋದು 2 ಮೀಟರ್ ಅಲ್ಲೇ ಕೊಡ್ತಾರೆ. ಬಟ್ ಫಾಲಿಗೆ ಹೋಗ್ತೀವಲ್ಲ ನಾವು, ಅಲ್ಲಿ ಸೈಜ್ ಜಾಸ್ತಿ ಇರುತ್ತೆ, 225 ಇರುತ್ತೆ. ಒರಿಜಿನಲ್ ಫಾಲ್ಸ್ ಇರ್ತಾವ ಅಲ್ಲಿ ಕ್ವಾಲಿಟಿ ಚೆನ್ನಾಗಿರುತ್ತೆ, ರೇಟ್ ಕಡಿಮೆ ರೇಟ್ ಇರುತ್ತೆ ಫಾಲಿನಲ್ಲಿ ಮಾತ್ರ. ನೀವು ಆನ್ಲೈನ್ ಅಲ್ಲಿ ಮಾಡ್ಬೋದಂತ ಕೇಳ್ಬೋದು. ಆನ್ಲೈನ್ ಅಲ್ಲಿ ತಗೋಬಾರ್ದು ಇದನ್ನ. ಒಂದ್ಸಾರಿ ಹೋಗಿ ನೀವು ನೋಡ್ಕೊಂಡು, ಅಂಗಡಿ ಎಲ್ಲ ನೋಡ್ಕೊಂಡು ಎಲ್ಲ ಒಂದ್ ವೇಳೆ ಒಂದು ಬಿಟ್ಟು 4 ಅಂಗಡಿ ಅಲ್ಲಿ ತಿರುಗಿದ್ರೆ, ಅಂಗಡಿ ಅಲ್ಲ ಮನೆಯಲ್ಲೇ ಮಾಡ್ತಿರ್ತಾರ ಅವರು, ಅಲ್ಲಿಗೆ ಹೋದ್ರೆ ಆಟೋಮೆಟಿಕ್ ನಮ್ಗೆ ಗೊತ್ತಾಗಿ ಬಿಡುತ್ತೆ. ಅಲ್ಲಿ ನೋಡ್ಕೊಂಡ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ, ಎಲ್ಲಿ ನಿಮ್ಗೆ ಚೀಪ್ ಅನಿಸುತ್ತೋ ಅಲ್ಲಿ ತಗೋಬಹುದು. ಪಾಂಪ್ಲಿನ್ ಕ್ಲಾತ್ ಬೇಕಂದ್ರೆ ಮಾತ್ರ ಬಲೋತ್ರಾಗ ಹೋಗ್ಬೇಕು. ಲೈನಿಂಗ್ ಕ್ಲಾತ್ ಬೇಕಾದ್ರೆ ಮಾತ್ರ ಪಾಲಿಗೆ ಹೋಗ್ಬೇಕು. ಲೈನಿಂಗ್ ಫಾಲ್ಸಿಗೆ ಪಾಲಿಗೆ ಹೋಗ್ಬೇಕು. ಇನ್ನು ನೈಟಿ ಕ್ಲಾತ್ ಮತ್ತೆ ಪಾಂಪ್ಲಿನ್ ಕ್ಲಾತ್ ಬೇಕಾದ್ರೆ ಬಲೋತ್ರಾಗ ಹೋಗ್ಬೇಕು. ಇದು ನನಗೆ ಗೊತ್ತಿರೋದು ಇನ್ಫಾರ್ಮೇಶನ್, ನಾನು ನೋಡಿರೋದು ನಿಮ್ಗೆ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ. ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಹೊಸಬ್ರಿದ್ರೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಲ್ಲಿ ಯಾರಿಗಾನ ಬೇಕಾದ್ರೆ. ಮತ್ತೆ ನಾವು ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ.